ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮ ವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ಏಕಾದಶಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಬುಧವಾರ ಮತ್ತು ಏಕಾದಶಿ ಬಹಳ ಪ್ರಶಸ್ತವಾಗಿದೆ ವಿಷ್ಣುವಿನ ಆರಾಧನೆಗೆ. ಏನು ಮಾಡಬಹುದು ಸರಳವಾಗಿ? ಒಮ್ಮೆ ಯುಧಿಷ್ಠಿರ ಅಂದರೆ ಧರ್ಮರಾಯ ಭೀಷ್ಮಾಚಾರ್ಯರನ್ನು ಕುರಿತು ಪ್ರಶ್ನೆ ಕೇಳ್ತಾನೆ. ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ಮುಚ್ಯತೆ ಬಂಧುರ್ಜನ್ಮ ಸಂಸಾರ ಬಂಧನಾತ್. ಏನಪ್ಪ, ನೀನು ಬಹಳ ಎಲ್ಲರಿಗಿಂತ ಹಿರಿಯವನು. ನೀನು ಬಲದಲ್ಲಾಗಲಿ, ಬುದ್ಧಿಬಲದಲ್ಲಾಗಲಿ, ದೇಹಬಲದಲ್ಲಾಗಲಿ ತುಂಬ ಹಿರಿಯ. ಸಾಕಷ್ಟು ಋಷಿಗಳನ್ನು ನೀನು ಗಮನಿಸಿದೀಯ, ನೋಡಿದೀಯ, ಅವರ ಪರಿಚಾರಿಕೆ ಮಾಡಿದೀಯ, ಅವರ ಒಡನಾಟ ಇದೆ ನಿನಗೆ. ಹೀಗಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಉತ್ತರ ಹೇಳು ನನಗೆ ಅಂತ. ಏನು? ಕೋ ಧರ್ಮ ಸರ್ವಧರ್ಮಾಣ, ಎಲ್ಲ ಧರ್ಮಗಳಿಗಿಂತ ಮಿಗಿಲಾದ ಧರ್ಮ ಯಾವುದು? ಭವತಃ ಪರಮೋ ಮತಃ, ನಿನ್ನ ಮತ ಏನು, ನಿನ್ನ ಅಭಿಪ್ರಾಯ ಏನು ಅಂತ. ಯಾವ ಮನುಷ್ಯ ಅವನ ಕಷ್ಟಗಳು, ಕಡು ಕಷ್ಟಗಳು, ಪರಿತಪನೆಗಳಿದ್ದಾವಲ್ಲ, ಇದರಿಂದ ಪಾರಾಗಬೇಕು ಅಂದರೆ ಕಿಂ ಜಪನ್ ಮುಚ್ಯತೆ ಬಂಧುರ್ ಜನ್ಮ ಸಂಸಾರ ಬಂಧನ. ಈ ಸಂಸಾರದ ಕಷ್ಟದಿಂದ, ಬಂಧನದಿಂದ ಬಿಡುಗಡೆ ಆಗಬೇಕು ಅಂದ್ರೆ ಏನನ್ನು ಹೇಳ್ಕೊಳ್ಬೇಕು? ನೀನು ಹೇಳಿಬಿಡು. ಸರಳವಾಗಿ ಕೇಳ್ತೀನಿ, ದಯವಿಟ್ಟು ಕ್ಲಿಷ್ಟವಾಗಿ ಹೇಳಬೇಡ ನನಗೆ, ದಯವಿಟ್ಟು ಹೇಳು. ನನಗಾಗಿಲ್ಲ, ಎಷ್ಟೋ ಜನಸ್ತೋಮಕ್ಕಾಗಿ ಅಂತ ಒಬ್ಬ ಧರ್ಮರಾಯ ಒಂದು ಪ್ರಶ್ನೆಯನ್ನು ಹೇಳ್ತಾನೆ. ಅವನ ಮೇಲೆ ವಾತ್ಸಲ್ಯದಿಂದ ಭೀಷ್ಮಾಚಾರ್ಯರು ಬಹುದೊಡ್ಡ ರಹಸ್ಯವನ್ನು ಧರ್ಮರಾಯನಿಗೆ ಹೇಳ್ತಾರೆ. ನೋಡಪ್ಪ, ಜಗತ್ತಿನಲ್ಲಿ ಈ ಎಲ್ಲವನ್ನ ಏನು ವ್ಯವಸ್ಥೆ ಮಾಡಿಟ್ಟಿದ್ದಾನೋ, ಜನರ ಕಷ್ಟಗಳು, ನಷ್ಟಗಳು ಏನನ್ನು ಅನುಭವಿಸ್ತಾ ಇದ್ದಾರಲ್ಲ, ಇದೆಲ್ಲವೂ ಆ ಒಬ್ಬನಿಂದ ಆಗ್ತಾ ಇದೆ. ಹಾಗಾಗಿ ನಾವು ಈ ಕಷ್ಟ, ಇದನ್ನು ಅನುಭವಿಸಬೇಕು, ಇದೊಂದು ವ್ಯಥೆ, ಇದೊಂದು ತೊಡಕು, ನೋವು ಅಂತ ನಾವು ಇಲ್ಲಿ ಒದ್ದಾಡ್ತಾ ಇದ್ದೀವಿ. ಈ ಸಾಮಾನ್ಯ ಒದ್ದಾಟವನ್ನು ಬಿಡಬೇಕು, ಇದರ ಮೂಲ ಹಿಡಿಬೇಕು. ನಾವು ಯಾವತ್ತಿದ್ರು ಎಲ್ಲಿಂದ ಬರ್ತಾ ಇದೆ, ಇದು ಯಾಕಾಗಿ ಬರ್ತಾ ಇದೆ, ಇದರ ಮೂಲ ಯಾರಿದರ ಕಾರಣೀಕರ್ತ, ಅದನ್ನೇ ಋಷಿಗಳೆಲ್ಲ ಕಂಡುಕೊಂಡಿದ್ದಾರೆ. ಯಾನಿ ನಾಮಾನಿ ಗೌಣಾನಿ, ಯಾವನ ಹೆಸರಿನ ಒಳಗೆ ಆ ರಹಸ್ಯ ಅಂತಕ್ಕಂಥದ್ದು ಅಡಕವಾಗಿದೆಯೋ ಆ ರಹಸ್ಯವನ್ನು ನಾನು ನಿನಗೆ ಈ ದಿವಸ ಹೇಳ್ತೀನಿ. ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ. ಯಾರು ಋಷಿಗಳೆಲ್ಲ ಇದರ ಬಗ್ಗೆ ಪ್ರಕಟ ಮಾಡಿದ್ರೋ, ಹೇಳಿದ್ರೋ ಇಲ್ಲಿದೆಯಾ ರಹಸ್ಯ ಅಂತ, ಅದನ್ನೇ ನಾನು ಈ ದಿವಸ ಹೇಳ್ತೀನಿ, ಕೇಳಿಸ್ಕೊ ಅಂತ ಹೇಳಿ ಅತ್ಯಂತ ರಹಸ್ಯವಾದ ಮತ್ತು ಮಹತ್ತರವಾದ, ವಿಶೇಷವಾದ ಒಂದು ಸ್ತೋತ್ರವನ್ನು ಹೇಳ್ತಾರೆ. ಆ ಸ್ತೋತ್ರ ಬೇರೆ ಯಾವುದೂ ಅಲ್ಲ, ವಿಷ್ಣು ಸಹಸ್ರನಾಮ. ಯಾರು ವಿಷ್ಣು ಸಹಸ್ರನಾಮವನ್ನು ಈ ಬುಧವಾರ ಮತ್ತು ಏಕಾದಶಿ ಸಂದರ್ಭದಲ್ಲಿ ಪಾರಾಯಣ ಮಾಡ್ತಾರೋ, ಶ್ರದ್ಧೆಯಿಂದ ಪಾರಾಯಣ ಮಾಡ್ತಾರೋ
ನೋಡಪ್ಪ, ಯಾವುದೇ ಸಂಕಷ್ಟ ಅಂತ ಹೇಳಿ ಸಂಕಲ್ಪದಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ಳೋದು, ನನಗೀಗ ಸದ್ಯಕ್ಕೆ ಹಣಕಾಸಿನ ತೊಂದರೆ ಇದೆ, ನನಗೀಗ ಸದ್ಯಕ್ಕೆ ಕೆಲಸ ಸಿಗ್ತಾ ಇಲ್ಲ, ಕೆಲಸದ ತೊಂದರೆ ಇದೆ, ನಾನೀಗ ಸದ್ಯಕ್ಕೆ ಅಧಿಕಾರದಿಂದ ಕಳ್ಕೊಂಡ್ಬಿಟ್ಟಿದ್ದೀನಿ, ಸ್ಥಾನವಂಚನೆ ಆಗಿಬಿಟ್ಟಿದೆ, ಕೆಲಸ ಬಿಟ್ಟು ಹೋಗಿಬಿಟ್ಟಿದೆ, ಇಂಥ ಒಂದು ಸಂಕಟದಲ್ಲಿದ್ದೀನಿ, ಇದರಿಂದ ಪಾರು ಮಾಡು ಅಂತ ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪ ಮಾಡಿ ಈ ದಿವಸ ಯಾರು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಾರೋ ನೋಡಿ, ಅವರ ಸಂಕಟ ನಿಸ್ಸಂಶಯವಾಗಿ ಪರಿಹಾರವಾಗುತ್ತೆ. ಇದು ನನ್ನ ಮಾತಲ್ಲ, ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಬೋಧಿಸಿದಂಥ ಋಷಿಗಳ ರಹಸ್ಯವಾಣಿ. ಹೀಗಾಗಿ ಈ ದಿವಸ ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.